ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಅವರ ಉದ್ಯೋಗ ಯಾವ ರೀತಿಯಲ್ಲಿರಲಿದೆ ಅಂತ ನೋಡೋಣ. ಉದ್ಯೋಗಸ್ಥರಿಗೆ, ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ಕೆಲಸವನ್ನು ಹಿರಿಯರು ಗಮನಿಸುತ್ತಾರೆ. ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು ಅಂತ ಯಾರಿರ್ತಾರಲ್ಲ, ನೀನೇನು ಕೆಲಸ ಮಾಡ್ತಿದ್ದೀರಾ, ಕರೆಕ್ಟಾಗಿ ಮಾಡ್ತಿದ್ದೀರಾ ಇಲ್ಲ ಎಲ್ಲ ಗಮನಿಸ್ತಾ ಇರ್ತಾರೆ. ಹೊಸ ಜವಾಬ್ದಾರಿಗಳನ್ನು ನಿಮಗೆ ಕೊಡಲಾಗ್ತದೆ, ಹೊಸ ಹೊಸ ಯೋಜನೆಗಳನ್ನು ನಿಮಗೆ ಕೊಡಲಾಗ್ತದೆ. ಅದೊಂದು ಪ್ರೋಗ್ರಾಮ್ ಇದೆ, ಇವರಿಗೆ ಕೊಡಿ, ಇದನ್ನು ಕೊಡಿ ಅಂತ ಎಲ್ಲ ನಿಮಗೆ ಕೊಡಲಾಗುತ್ತೆ. ಸರ್ಕಾರಿ ಕೆಲಸ ಇರಲಿ ಅಥವಾ ಪ್ರೈವೇಟ್ ಜಾಬ್ ಇರಲಿ, ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲಿ ನೀವು ಉದ್ಯೋಗ ಮಾಡ್ತಾ ಇದ್ರು ಸಹ ನಿಮಗೆ ಅನುಕೂಲ ಜಾಸ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ಸೃಜನಾತ್ಮಕ ಕೆಲಸಗಳಲ್ಲಿ ತುಂಬಾ ಸಾಧನೆಯನ್ನ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಹೆಸರು ಸಂಸ್ಥೆಯ ಪ್ರಮುಖ ವ್ಯಕ್ತಿಗಳ ಗಮನಕ್ಕೆ ಬರುತ್ತೆ. ಅಂದ್ರೆ ನಿಮ್ಮ ಕಂಪನಿಯ ಓನರು ಅಥವಾ ಮೇಗಡೆ ಯಾವುದೋ ದೊಡ್ಡ ದೊಡ್ಡ ಅಧಿಕಾರಿಗಳ ಗಮನಕ್ಕೆ ನಿಮ್ಮ ಹೆಸರು ಬರುತ್ತೆ, ಅವ್ರ ದೃಷ್ಟಿಯಲ್ಲಿ ನೀವು ಬೀಳ್ತೀರಾ ಅಂತ ಕಂಡು ಬರ್ತಾ ಇದೆ. ಆದರೆ ನಿಮಗೆ ಈ ತಿಂಗಳಲ್ಲೆಲ್ಲ ಅನುಕೂಲ ಆಗಬೇಕು ಅಂದ್ರೆ ಒಂದು ವಿಶೇಷ ಪರಿಹಾರ ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ? ವಟಸಾವಿತ್ರಿ ವ್ರತದ ಹುಣ್ಣಿಮೆ. ಅವತ್ತು ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಬಹಳ ವಿಶೇಷವಾದಂತಹ ಪವರ್ಫುಲ್ ಆಗಿರುವ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ, ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಾಸ್ತುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮಾದಿಗಳನ್ನು ಮಾಡ್ತಾ ಇದ್ದೇವೆ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳಲ್ಲಿ ಮಾಡ್ತಾ ಇರತಕ್ಕಂಥ ಹೋಮ. ಅದು ಕಮಲದ ಹೂವು, ತಾವರೆ ಹೂವನ್ನ ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡತಕ್ಕಂಥದ್ದು. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಈ ಹೋಮಗಳಲ್ಲಿ ವಿಶೇಷವಾಗಿ ಯೋಗವರ್ಧನ ಮಣಿಯನ್ನ ಇಟ್ಟು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಯೋಗವರ್ಧನ ಮಣಿ ಏನಿದೆ, ಇದನ್ನ ಲಕ್ಷ್ಮಿಯ ಅದ್ಭುತವಾದ ಸಾನ್ನಿಧ್ಯ ನೋಡಿ. ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಈ ಯೋಗವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ತಂದಿದ್ದೇನೆ. ಇದನ್ನು ಪ್ರತಿಯೊಬ್ಬ ನಮ್ಮ ಸಂಕಲ್ಪ ಸೇವಾಕರ್ತರುಗಳು ಕೊಡ್ತಾ ಇದ್ದೇವೆ, ಗಮನಿಸಬೇಕು ಇದನ್ನ. ಈ ವಿಶೇಷವಾದಂತಹ ಮಣಿಯನ್ನ ಈ ಎಲ್ಲ ಹುಣ್ಣಿಮೆಯ ದಿವಸ ವಾಸ್ತುಶಾಂತಿ ಹೋಮ, ಭೂವರಾಹ ಸ್ವಾಮಿ ಹೋಮ, ಲಕ್ಷ್ಮೀನಾರಾಯಣದಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳಲ್ಲಿ ಎನರ್ಜೈಸ್ ಮಾಡುವಂಥ ಈ ಮಣಿ, ಇದನ್ನ ಆಗಲೇ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ನಾನೇ ಸ್ವತಃ ಹೋಗಿ ನಿಮಗೆ ಮುಂದೆ ಅದು ವಿಡಿಯೋ ಹಾಕ್ತೇನೆ, ನಾನು ಹೋಗಿ ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಸಂಕಲ್ಪ ಸೇವೆಗೆ ಯಾರು ಹೆಸರು ಕೊಡ್ತೀರಿ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳು, ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು